ಎಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ತಮ್ಮೆಲ್ಲರಿಗೂ. ಇವತ್ತು ನೋಡ್ರಿ, ನನ್ನ ಊರಾದಂತಹ ಬಸವನ ಬಾಗೇವಾಡಿಯಲ್ಲಿ ನಾನು ಕಲಿತಂತಹ ಪ್ರಾಥಮಿಕ ಶಾಲೆ ಆದಂತಹ MPS ಅಂದ್ರೆ ಶಾಸಕರ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಬಸವನ ಬಾಗೇವಾಡಿ, ಹಾಗೂ ಅಲ್ಲೇ ಇರುವಂತಹದ್ದು ಒಂದು KGS ಸರ್ಕಾರಿ ಹೆಣ್ಣು ಮಕ್ಕಳ ಮಾದರಿ ಪ್ರಾಥಮಿಕ ಶಾಲೆ ಬಸವನ ಬಾಗೇವಾಡಿ, ಹಾಗೂ ನಮ್ಮೂರ ಉರ್ದು ಪ್ರಾಥಮಿಕ ಶಾಲೆ. ಇಲ್ಲಿ ಮೂರು ಪ್ರಾಥಮಿಕ ಶಾಲೆಗಳಲ್ಲಿ ನಾ ಡ್ರೋನ್ ಹಾರಿಸಿದ್ದೀನಿ. ಆ ಡ್ರೋನ್ ಕ್ಲಿಪ್ಗಳನ್ನು ನೋಡೋಣಂತ ಆ ಮುದ್ದಾದಂತಹ ಮಕ್ಕಳ ಒಂದು ಡಾನ್ಸ್ಗಳಾಗಲಿ, ನೃತ್ಯಗಳಾಗಲಿ, ಹಾಗೂ ಅವರ ಭಾಷಣಗಳಾಗಲಿ, ಮತ್ತು ಅಲ್ಲಿ ಏರ್ಪಡಿಸಲಾಗದಂತಹ ಕಾರ್ಯಕ್ರಮಗಳನ್ನು ನಾವೇನು ಮಾಡೋಣ ಅಂದರೆ ಇವತ್ತಿನ ನಮ್ಮ ಡ್ರೋನ್ನಲ್ಲಿ ನಾ ಕ್ಯಾಪ್ಚರ್ ಮಾಡಿದ್ದೇನೆ. ಅವೆಲ್ಲವನ್ನ ನೋಡೋಣಂತ ಬರ್ರಿ ಹೋಗೋಣ. ಅದಕ್ಕಿಂತ ಮೊದಲ ನಮ್ಮ MPSಗೆ ನಾವು ಇನ್ನೊಂದು ಹೆಸರು ಹೇಳ್ತೇವೆ. ಅದು ಹೆಸರು ಏನಂದ್ರೆ ಸೀಸ್ ಮಡ್ಡಿ ಅಂತ ಕರಿತೇವೆ ನಾವು. ನಮ್ಮ ಪ್ರಾಥಮಿಕ ಶಾಲೆ MPSಗೆ ನಾವೇನು ಕರಿತಿದ್ವಿ ಅಂದ್ರೆ ಫೇಮಸ್ ಅದು ನಮ್ಮ ಊರಾಗ. ಎಲ್ಲಿ ಹೊಂಟೇವು ಅಂದ್ರೆ ಸೀಸ್ ಮಡ್ಡಿ ಶಾಲೆಗೆ ಹೊಂಟೀನಿ ಅಂತ ಹೇಳ್ತಿದ್ರು ನಾವು. ಬರ್ರಿ ಇವತ್ತು ನಮ್ಮ ಸೀಸ್ ಮಡ್ಡಿ ಶಾಲೆಗೆ ಹೋಗೋಣ. ಅಲ್ಲಿ ನಡೆದಂತಹ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಲಾದಂತಹ ಕಾರ್ಯಕ್ರಮವನ್ನ ನಾವು ಅಲ್ಲಿ ಹೋಗಿ ನೋಡೋಣ. ಬರ್ರಿ ಹೋಗೋಣ. ನೇ ಸ್ವಾತಂತ್ರ್ಯ ದಿನಾಚರಣೆ, ಸ್ವಾತಂತ್ರ್ಯದ ಅಮೃತ ಭಾವನೆ, ಹೋರಾಟ, ತ್ಯಾಗ ಮತ್ತು ರಾಷ್ಟ್ರ ನಿರ್ಮಾಣ. ಪ್ರಸ್ತಾವನೆ: ಭಾರತದ ಇತಿಹಾಸದಲ್ಲಿ ಆಗಸ್ಟ್ 15 ಒಂದು ಅತ್ಯಂತ ಮಹತ್ವದ ದಿನ. ಶತಮಾನಗಳ ಕಾಲ ವಿದೇಶಿ ಆಳ್ವಿಕೆಯನ್ನು ಅನುಭವಿಸಿದ ಭಾರತವು ಅನೇಕ ಮಹನೀಯರ ತ್ಯಾಗ, ಹೋರಾಟ, ಧೈರ್ಯ ಮತ್ತು ದೇಶಭಕ್ತಿಯ ಫಲವಾಗಿ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದಿತು. ಈ ಐತಿಹಾಸಿಕ ದಿನವು ಕೇವಲ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿಯಾದ ದಿನವಲ್ಲ, ಇದು ಭಾರತೀಯರ ಆತ್ಮಗೌರವ, ಸ್ವಾಭಿಮಾನ, ಸ್ವಾತಂತ್ರ್ಯ ಮತ್ತು ಸ್ವಯಂ ನಿರ್ಧಾರದ ವಿಜಯದ ಸಂಕೇತವಾಗಿದೆ. 2026 ಆಗಸ್ಟ್ 15ರಂದು ಭಾರತವು ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದೆ. 80 ವರ್ಷಗಳ ಈ ಪಯಣವು ಹಲವು ಸಾಧನೆಗಳು, ಸವಾಲುಗಳು, ಬದಲಾವಣೆಗಳು ಮತ್ತು ಅಭಿವೃದ್ಧಿಯ ಕಥೆಯನ್ನು ಒಳಗೊಂಡಿದೆ. ಸ್ವಾತಂತ್ರ್ಯ ನಮಗೆ ಉಚಿತವಾಗಿ ದೊರೆತ ಕೊಡುಗೆಯಲ್ಲ, ಅದರ ಹಿಂದೆ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರ ರಕ್ತ, ಬೆವರು, ಕಣ್ಣೀರು, ಸೆರೆವಾಸ, ಬಲಿದಾನ ಮತ್ತು ಕುಟುಂಬಗಳ ತ್ಯಾಗವಿದೆ. ಆದ್ದರಿಂದ ಸ್ವಾತಂತ್ರ್ಯ ದಿನಾಚರಣೆ ಎಂದರೆ ಕೇವಲ ಧ್ವಜಾರೋಹಣ ಮಾಡಿ ಸಿಹಿ ಹಂಚುವ ದಿನವಲ್ಲ, ನಮ್ಮ ದೇಶದ ಇತಿಹಾಸವನ್ನು ನೆನಪಿಸಿಕೊಳ್ಳುವ, ಸ್ವಾತಂತ್ರ್ಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ದೇಶದ ಭವಿಷ್ಯಕ್ಕಾಗಿ ನಮ್ಮ ಜವಾಬ್ದಾರಿಯನ್ನು ಅರಿಯುವ ದಿನವಾಗಿದೆ. 1. ಭಾರತದ ಪ್ರಾಚೀನ ವೈಭವ. ಭಾರತವು ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಶ್ರೀಮಂತ ಸಂಸ್ಕೃತಿಯನ್ನು ಹೊಂದಿರುವ ದೇಶ. ಸಿಂಧೂ ಕಣಿವೆ ನಾಗರಿಕತೆಯಿಂದ ಹಿಡಿದು ವೇದಕಾಲ, ಮೌರ್ಯರು, ಗುಪ್ತರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹಮನಿ, ಆದಿಲ್ ಶಾಹಿ ಮತ್ತು ಅನೇಕ ರಾಜವಂಶಗಳು ಭಾರತದ ಇತಿಹಾಸದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿವೆ. ಭಾರತವು ಜ್ಞಾನ, ವಿಜ್ಞಾನ, ಗಣಿತ, ವೈದ್ಯಕೀಯ, ಖಗೋಳಶಾಸ್ತ್ರ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ ಮತ್ತು ತತ್ವಶಾಸ್ತ್ರ ಕ್ಷೇತ್ರಗಳಲ್ಲಿ ಜಗತ್ತಿಗೆ ಮಹತ್ವದ ಕೊಡುಗೆ ನೀಡಿದೆ. ಆರ್ಯಭಟ, ಸುಶ್ರುತ, ಚರಕ, ಚಾಣಕ್ಯ, ವರಾಹಮಿಹಿರ, ಭಾಸ್ಕರಾಚಾರ್ಯ ಮುಂತಾದ ಜ್ಞಾನಿಗಳ ಪರಂಪರೆ ಭಾರತಕ್ಕೆ ಹೆಮ್ಮೆ ತಂದಿದೆ. ಭಾರತೀಯ ಸಂಸ್ಕೃತಿಯ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ವೈವಿಧ್ಯತೆಯಲ್ಲಿ ಏಕತೆ. ಭಾಷೆಗಳು ಬೇರೆ, ಆಹಾರ ಪದ್ಧತಿಗಳು ಬೇರೆ, ಉಡುಪುಗಳು ಬೇರೆ, ಆಚರಣೆಗಳು ಬೇರೆ, ಧರ್ಮಗಳು ಬೇರೆ ಇದ್ದರೂ ಭಾರತೀಯತೆಯ ಭಾವನೆ ಎಲ್ಲರನ್ನೂ ಒಂದಾಗಿಸಿದೆ. 2. ವಿದೇಶಿ ವ್ಯಾಪಾರಿಗಳ ಆಗಮನ. ಭಾರತದ ಸಂಪತ್ತು ಮತ್ತು ವ್ಯಾಪಾರ ವೈಭವವನ್ನು ಗಮನಿಸಿದ ಅನೇಕ ವಿದೇಶಿ ವ್ಯಾಪಾರಿಗಳು ಭಾರತಕ್ಕೆ ಬಂದರು. ಪೋರ್ಚುಗೀಸರು, ಡಚ್, ಫ್ರೆಂಚ್ ಮತ್ತು ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದರು. ಆರಂಭದಲ್ಲಿ ವ್ಯಾಪಾರವೇ ಅವರ ಮುಖ್ಯ ಉದ್ದೇಶವಾಗಿತ್ತು. ಆದರೆ ಕ್ರಮೇಣ ರಾಜಕೀಯ ಪರಿಸ್ಥಿತಿಯ ದುರ್ಬಲತೆಯನ್ನು ಬಳಸಿಕೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಭಾವವನ್ನು ವಿಸ್ತರಿಸಿತು. 1757ರ ಪ್ಲಾಸಿ ಕದನದ ನಂತರ ಬಂಗಾಳದಲ್ಲಿ ಬ್ರಿಟಿಷರ ರಾಜಕೀಯ ಪ್ರಭಾವ ವೇಗವಾಗಿ ಹೆಚ್ಚಾಯಿತು. ನಂತರ ವಿವಿಧ ಯುದ್ಧಗಳು, ಒಪ್ಪಂದಗಳು ಮತ್ತು ರಾಜಕೀಯ ತಂತ್ರಗಳ
ಯುದ್ಧಗಳ ಮೂಲಕ ಬ್ರಿಟಿಷರು ಭಾರತದ ಬಹುಭಾಗದ ಮೇಲೆ ತಮ್ಮ ನಿಯಂತ್ರಣವನ್ನು ಸ್ಥಾಪಿಸಿದರು. 3. ಬ್ರಿಟಿಷರ ಆಳ್ವಿಕೆ ಮತ್ತು ಭಾರತೀಯರ ಸಂಕಷ್ಟ. ಬ್ರಿಟಿಷರ ಆಡಳಿತದ ಪರಿಣಾಮವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸಿದವು. ಭಾರತದ ಸಾಂಪ್ರದಾಯಿಕ ಕೈಗಾರಿಕೆಗಳು ಮತ್ತು ಕರಕುಶಲ ವೃತ್ತಿಗಳು ದುರ್ಬಲವಾದವು. ಭಾರತೀಯ ಕಚ್ಚಾ ವಸ್ತುಗಳನ್ನು ಕಡಿಮೆ ಬೆಲೆಗೆ ಪಡೆದು ಬ್ರಿಟನ್ನಲ್ಲಿ ತಯಾರಿಸಿದ ವಸ್ತುಗಳನ್ನು ಭಾರತದಲ್ಲಿ ಮಾರಾಟ ಮಾಡುವ ವ್ಯವಸ್ಥೆ ಬೆಳೆದಿತು. ರೈತರು ಹೆಚ್ಚಿನ ತೆರಿಗೆ ಭಾರವನ್ನು ಎದುರಿಸಬೇಕಾಯಿತು. ಅನೇಕ ಪ್ರದೇಶಗಳಲ್ಲಿ ಬರ ಮತ್ತು ಆಹಾರದ ಕೊರತೆಯ ಸಂದರ್ಭಗಳಲ್ಲಿ ಜನರು ಸಂಕಷ್ಟ ಅನುಭವಿಸಿದರು. ಇದರಿಂದ ಭಾರತೀಯರಲ್ಲಿ ಬ್ರಿಟಿಷ್ ಆಡಳಿತದ ವಿರುದ್ಧ ಅಸಮಾಧಾನ ಹೆಚ್ಚಾಯಿತು. 4. 1857ರ ಪ್ರಥಮ ಸ್ವಾತಂತ್ರ್ಯ ಹೋರಾಟ. 1857ರಲ್ಲಿ ಭಾರತದ ವಿವಿಧ ಭಾಗಗಳಲ್ಲಿ ಬ್ರಿಟಿಷರ ವಿರುದ್ಧ ದೊಡ್ಡ ಮಟ್ಟದ ಬಂಡಾಯ ನಡೆಯಿತು. ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಕರೆಯಲಾಗುತ್ತದೆ. ಮಂಗಳ ಪಾಂಡೆ, ರಾಣಿ ಲಕ್ಷ್ಮೀಬಾಯಿ, ತಾತ್ಯಾ ಟೋಪೆ, ಬಹಾದೂರ್ ಶಾ ಜಫರ್, ನಾನಾ ಸಾಹೇಬ್ ಸೇರಿದಂತೆ ಅನೇಕರು ಈ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯ ಧೈರ್ಯ ಮತ್ತು ಶೌರ್ಯ ಭಾರತೀಯ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ಪಡೆದಿದೆ. 1857ರ ಹೋರಾಟವು ಅಂತಿಮವಾಗಿ ಯಶಸ್ವಿಯಾಗದಿದ್ದರೂ ಭಾರತೀಯರ ಸ್ವಾತಂತ್ರ್ಯದ ಬಯಕೆಯನ್ನು ಜಗತ್ತಿಗೆ ತೋರಿಸಿತು. 5. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ. 1885ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು. ಆರಂಭಿಕ ಹಂತದಲ್ಲಿ ಸಂವಿಧಾನಾತ್ಮಕ ಮತ್ತು ಶಾಂತಿಯುತ ಮಾರ್ಗಗಳ ಮೂಲಕ ಭಾರತೀಯರ ಹಕ್ಕುಗಳನ್ನು ಪಡೆಯುವ ಪ್ರಯತ್ನ ನಡೆಯಿತು. ದಾದಾಭಾಯಿ ನೌರೋಜಿ, ಗೋಪಾಲಕೃಷ್ಣ ಗೋಖಲೆ, ಸುರೇಂದ್ರನಾಥ ಬ್ಯಾನರ್ಜಿ ಸೇರಿದಂತೆ ಅನೇಕ ನಾಯಕರು ಭಾರತೀಯರಲ್ಲಿ ರಾಜಕೀಯ ಜಾಗೃತಿ ಮೂಡಿಸಿದರು. ದಾದಾಭಾಯಿ ನೌರೋಜಿಯವರ ಡ್ರೈನ್ ಥಿಯರಿ ಬ್ರಿಟಿಷರ ಆರ್ಥಿಕ ನೀತಿಗಳಿಂದ ಭಾರತಕ್ಕೆ ಆಗುತ್ತಿದ್ದ ಆರ್ಥಿಕ ನಷ್ಟವನ್ನು ವಿವರಿಸಿತು. 6. ಸ್ವದೇಶಿ ಚಳವಳಿ. 1905ರಲ್ಲಿ ಬಂಗಾಳ ವಿಭಜನೆಯ ವಿರುದ್ಧ ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು. ಸ್ವದೇಶಿ ಚಳವಳಿ ಈ ಸಂದರ್ಭದಲ್ಲಿ ಬಲ ಪಡೆದುಕೊಂಡಿತು. ಭಾರತೀಯರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ದೇಶೀಯ ಉತ್ಪನ್ನಗಳನ್ನು ಬಳಸಲು ಪ್ರಾರಂಭಿಸಿದರು. ಸ್ವದೇಶಿ ಎಂಬುದು ಕೇವಲ ವಸ್ತುಗಳ ಬಳಕೆಯ ವಿಚಾರವಾಗಿರಲಿಲ್ಲ, ಅದು ಭಾರತೀಯ ಸ್ವಾಭಿಮಾನ ಮತ್ತು ಆತ್ಮನಿರ್ಭರತೆಯ ಸಂಕೇತವಾಯಿತು. 7. ಮಹಾತ್ಮ ಗಾಂಧೀಜಿಯವರ ಆಗಮನ. 1915ರಲ್ಲಿ ಮೋಹನದಾಸ್ ಕರಮಚಂದ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದರು. ಗಾಂಧೀಜಿಯವರು ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹದ ಮಾರ್ಗವನ್ನು ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಆಯುಧವನ್ನಾಗಿ ಮಾಡಿದರು. ಅವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಚಳವಳಿ ಸಾಮಾನ್ಯ ಜನರ ಚಳವಳಿಯಾಯಿತು. ರೈತರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿಗಳು ಮತ್ತು ವಿವಿಧ ಸಾಮಾಜಿಕ ವರ್ಗದ ಜನರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. 8. ಅಸಹಕಾರ ಚಳವಳಿ. 1920ರಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಆರಂಭವಾಯಿತು. ಬ್ರಿಟಿಷ್ ಆಡಳಿತದ ಸಂಸ್ಥೆಗಳು, ಪದವಿಗಳು ಮತ್ತು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವ ಮೂಲಕ ಬ್ರಿಟಿಷ್ ಆಡಳಿತಕ್ಕೆ ಸಹಕಾರ ನೀಡದಿರುವುದು ಇದರ ಉದ್ದೇಶವಾಗಿತ್ತು. ಈ ಚಳವಳಿಯು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ವೇಗ ನೀಡಿತು. 9. ದಾಂಡಿ ಯಾತ್ರೆ ಮತ್ತು ಉಪ್ಪಿನ ಸತ್ಯಾಗ್ರಹ. 1930ರಲ್ಲಿ ಗಾಂಧೀಜಿ ಅಹಮದಾಬಾದ್ನ ಸಬರಮತಿ ಆಶ್ರಮದಿಂದ ದಾಂಡಿಯವರೆಗೆ ಐತಿಹಾಸಿಕ ಪಾದಯಾತ್ರೆ ನಡೆಸಿದರು. ಬ್ರಿಟಿಷರ ಉಪ್ಪಿನ ಕಾನೂನನ್ನು ವಿರೋಧಿಸಿ ಉಪ್ಪಿನ ಸತ್ಯಾಗ್ರಹ ನಡೆಸಲಾಯಿತು. ಸಾಮಾನ್ಯವಾಗಿ ಕಾಣುವ ಉಪ್ಪಿನಂತಹ ವಸ್ತುವನ್ನೇ ಸ್ವಾತಂತ್ರ್ಯದ ಹೋರಾಟದ ಸಂಕೇತವನ್ನಾಗಿ ಮಾಡಿದ ಗಾಂಧೀಜಿಯವರ ತಂತ್ರ ಅತ್ಯಂತ ಪರಿಣಾಮಕಾರಿಯಾಗಿತ್ತು. 10. ಭಾರತ ಬಿಟ್ಟು ಹೋಗಿ ಚಳವಳಿ. 1942ರಲ್ಲಿ ಭಾರತ ಬಿಟ್ಟು ಹೋಗಿ ಚಳವಳಿ ಆರಂಭವಾಯಿತು. ಗಾಂಧೀಜಿಯವರು ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯ ಮೂಲಕ ಭಾರತೀಯರಲ್ಲಿ ಸ್ವಾತಂತ್ರ್ಯದ ಅಂತಿಮ ಹೋರಾಟದ ಉತ್ಸಾಹ ಮೂಡಿಸಿದರು. ಅನೇಕ ನಾಯಕರು ಬಂಧಿಸಲ್ಪಟ್ಟರೂ ಜನರ ಹೋರಾಟ ಮುಂದುವರಿಯಿತು. ಈ ಚಳವಳಿಯು ಬ್ರಿಟಿಷರಿಗೆ ಭಾರತವನ್ನು ಶಾಶ್ವತವಾಗಿ ಆಳುವುದು ಸಾಧ್ಯವಿಲ್ಲ ಎಂಬ ಸಂದೇಶವನ್ನು ಸ್ಪಷ್ಟವಾಗಿ ನೀಡಿತು. 11. ನೇತಾಜಿ ಸುಭಾಷ್ ಚಂದ್ರ ಬೋಸ್. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಅತ್ಯಂತ ವಿಶಿಷ್ಟವಾಗಿದೆ. ಅವರು ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ನಡೆಸಲು ಪ್ರಯತ್ನಿಸಿದರು. ಜೈ ಹಿಂದ್ ಎಂಬ ಘೋಷಣೆ ಮತ್ತು ಅವರ ದೇಶಭಕ್ತಿ ಭಾರತೀಯರ ಮನಸ್ಸಿನಲ್ಲಿ ಆಳವಾದ ಪ್ರಭಾವ ಬೀರಿತು. ಅವರ ಪ್ರಸಿದ್ಧ ಸಂದೇಶ, ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ. ನೇತಾಜಿಯವರ ಧೈರ್ಯ, ನಾಯಕತ್ವ ಮತ್ತು ದೇಶಪ್ರೇಮ ಇಂದಿಗೂ ಯುವಜನರಿಗೆ ಪ್ರೇರಣೆಯಾಗಿದೆ. 12. ಭಗತ್ ಸಿಂಗ್ ಮತ್ತು ಕ್ರಾಂತಿಕಾರಿಗಳು. ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಮುಂತಾದ ಕ್ರಾಂತಿಕಾರಿಗಳು ಯುವಜನರಲ್ಲಿ ದೇಶಭಕ್ತಿಯ ಜ್ವಾಲೆಯನ್ನು ಬೆಳಗಿಸಿದರು. ಭಗತ್ ಸಿಂಗ್ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ದೇಶಕ್ಕಾಗಿ ತಮ್ಮ ಜೀವನವನ್ನು ಅರ್ಪಿಸಿದರು. ಅವರ ಚಿಂತನೆಗಳಲ್ಲಿ ಸ್ವಾತಂತ್ರ್ಯ ಮಾತ್ರವಲ್ಲದೆ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಶೋಷಣೆಯ ವಿರುದ್ಧದ ಹೋರಾಟವು ಪ್ರಮುಖವಾಗಿತ್ತು. ಅವರ ಬಲಿದಾನವು ಭಾರತದ ಯುವಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿತು. 13. ಮಹಿಳೆಯರ ಪಾತ್ರ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಿಳೆಯರ ಪಾತ್ರವೂ ಅತ್ಯಂತ ಮಹತ್ವದ್ದಾಗಿದೆ. ರಾಣಿ ಲಕ್ಷ್ಮೀಬಾಯಿ, ಸರೋಜಿನಿ ನಾಯ್ಡು, ಕಸ್ತೂರಬಾ ಗಾಂಧೀಜಿ, ಅರುಣಾ ಆಸಫ್ ಅಲಿ, ಉಷಾ ಮೆಹ್ತಾ ಮತ್ತು ಅನೇಕ ಮಹಿಳೆಯರು ಹೋರಾಟದಲ್ಲಿ ಭಾಗವಹಿಸಿದರು. ಮಹಿಳೆಯರು ಪ್ರತಿಭಟನೆ, ಸತ್ಯಾಗ್ರಹ, ವಿದೇಶಿ ವಸ್ತುಗಳ ಬಹಿಷ್ಕಾರ, ಪ್ರಚಾರ ಮತ್ತು ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು. ಸ್ವಾತಂತ್ರ್ಯ ಹೋರಾಟವು ಭಾರತೀಯ ಮಹಿಳೆಯರ ಸಾಮಾಜಿಕ ಮತ್ತು ರಾಜಕೀಯ ಭಾಗವಹಿಸುವಿಕೆಗೆ ಹೊಸ ದಾರಿಯನ್ನು ತೆರೆದಿತು. 14. ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟ.
ಕರ್ನಾಟಕವು ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಿದ ಶೂರ ಮಹಿಳೆಯರಲ್ಲಿ ಒಬ್ಬರು. ಸಂಗೊಳ್ಳಿ ರಾಯಣ್ಣ ಅವರು ಬ್ರಿಟಿಷರ ವಿರುದ್ಧ ಶೌರ್ಯದಿಂದ ಹೋರಾಡಿದರು. ಕರ್ನಾಟಕದ ವಿವಿಧ ಭಾಗಗಳಲ್ಲಿ ರೈತರು, ವಿದ್ಯಾರ್ಥಿಗಳು, ಕಾರ್ಮಿಕರು ಮತ್ತು ಸಾಮಾನ್ಯ ಜನರು ಸ್ವಾತಂತ್ರ್ಯ ಚಳವಳಿಗೆ ಬೆಂಬಲ ನೀಡಿದರು. ಅಂಕೋಲಾ ಸತ್ಯಾಗ್ರಹ ಸೇರಿದಂತೆ ಕರ್ನಾಟಕದ ಅನೇಕ ಪ್ರದೇಶಗಳಲ್ಲಿ ಗಾಂಧೀಜಿಯವರ ಚಳವಳಿಗಳ ಪ್ರಭಾವ ಕಂಡುಬಂದಿತು. 15. ಸ್ವಾತಂತ್ರ್ಯದ ಐತಿಹಾಸಿಕ ಕ್ಷಣ. ಎರಡನೇ ವಿಶ್ವಯುದ್ಧದ ನಂತರ ಬ್ರಿಟಿಷ್ ಸಾಮ್ರಾಜ್ಯದ ಶಕ್ತಿ ಕುಂದಿತು. ಭಾರತದಲ್ಲಿ ಸ್ವಾತಂತ್ರ್ಯದ ಬೇಡಿಕೆ ಮತ್ತಷ್ಟು ಬಲವಾಯಿತು. ಅಂತಿಮವಾಗಿ 1947ರಲ್ಲಿ ಬ್ರಿಟಿಷರು ಭಾರತಕ್ಕೆ ಸ್ವಾತಂತ್ರ್ಯ ನೀಡಲು ಒಪ್ಪಿಕೊಂಡರು. 1947 ಆಗಸ್ಟ್ 15ರಂದು ಭಾರತ ಸ್ವತಂತ್ರ ರಾಷ್ಟ್ರವಾಯಿತು. ಪಂಡಿತ ಜವಾಹರಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಅವರು ಸ್ವಾತಂತ್ರ್ಯದ ಮುನ್ನ ನೀಡಿದ ಟ್ರಸ್ಟ್ ವಿತ್ ಡೆಸ್ಟಿನಿ ಭಾಷಣದಲ್ಲಿ ಭಾರತದ ಭವಿಷ್ಯದ ಬಗ್ಗೆ ಐತಿಹಾಸಿಕ ಸಂದೇಶ ನೀಡಿದರು. 16. ಸ್ವಾತಂತ್ರ್ಯ ಮತ್ತು ವಿಭಜನೆಯ ನೋವು. ಸ್ವಾತಂತ್ರ್ಯದ ಜೊತೆಗೆ ಭಾರತದ ವಿಭಜನೆಯೂ ಸಂಭವಿಸಿತು. ಭಾರತ ಮತ್ತು ಪಾಕಿಸ್ತಾನ ಎಂಬ 2 ರಾಷ್ಟ್ರಗಳು ರೂಪುಗೊಂಡವು. ವಿಭಜನೆಯ ಸಂದರ್ಭದಲ್ಲಿ ಭಾರೀ ಪ್ರಮಾಣದ ಜನರ ಸ್ಥಳಾಂತರ, ಹಿಂಸಾಚಾರ ಮತ್ತು ಮಾನವೀಯ ದುರಂತ ಸಂಭವಿಸಿತು. ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ತೊರೆಯಬೇಕಾಯಿತು. ಆದ್ದರಿಂದ ಭಾರತದ ಸ್ವಾತಂತ್ರ್ಯ ದಿನವು ಒಂದು ಕಡೆ ಸಂತೋಷದ ದಿನವಾಗಿದ್ದರೆ ಮತ್ತೊಂದು ಕಡೆ ವಿಭಜನೆಯ ನೋವನ್ನು ನೆನಪಿಸುವ ದಿನವೂ ಆಗಿದೆ. 17. ಭಾರತೀಯ ಸಂವಿಧಾನ. ಸ್ವಾತಂತ್ರ್ಯದ ನಂತರ ಭಾರತವು ಪ್ರಜಾಪ್ರಭುತ್ವದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿತು. ಸಂವಿಧಾನ ರಚನಾ ಸಭೆಯು ಭಾರತದ ಸಂವಿಧಾನವನ್ನು ರೂಪಿಸಿತು. ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. 1950 ಜನವರಿ 26ರಂದು ಭಾರತದ ಸಂವಿಧಾನ ಜಾರಿಗೆ ಬಂತು. ಭಾರತವು ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ತನ್ನ ಪಯಣವನ್ನು ಮುಂದುವರಿಸಿತು. ಸಂವಿಧಾನವು ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡುವುದರ ಜೊತೆಗೆ ಕರ್ತವ್ಯಗಳನ್ನು ತಿಳಿಸುತ್ತದೆ. 18. ಸ್ವಾತಂತ್ರ್ಯದ ನಿಜವಾದ ಅರ್ಥ. ಸ್ವಾತಂತ್ರ್ಯ ಎಂದರೆ ಕೇವಲ ವಿದೇಶಿ ಆಡಳಿತದಿಂದ ಮುಕ್ತಿಯಾಗುವುದು ಅಲ್ಲ. ಸ್ವಾತಂತ್ರ್ಯ ಎಂದರೆ ಸ್ವಾಭಿಮಾನದಿಂದ ಬದುಕುವ ಹಕ್ಕು, ಸಮಾನತೆಯ ಹಕ್ಕು, ಶಿಕ್ಷಣ ಪಡೆಯುವ ಅವಕಾಶ, ಅಭಿಪ್ರಾಯ ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಧರ್ಮ ಮತ್ತು ನಂಬಿಕೆಯ ಸ್ವಾತಂತ್ರ್ಯ, ನ್ಯಾಯ ಪಡೆಯುವ ಹಕ್ಕು, ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವ ಅವಕಾಶ. ಆದರೆ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿಯೂ ಬರುತ್ತದೆ. ದೇಶದ ಕಾನೂನುಗಳನ್ನು ಗೌರವಿಸುವುದು, ಇತರರ ಹಕ್ಕುಗಳನ್ನು ಗೌರವಿಸುವುದು, ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು, ಪರಿಸರವನ್ನು ಕಾಪಾಡುವುದು ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. 19. 80 ವರ್ಷಗಳ ಭಾರತದ ಪಯಣ. 1947ರಲ್ಲಿ ಸ್ವಾತಂತ್ರ್ಯ ಪಡೆದಾಗ ಭಾರತ ಅನೇಕ ಸವಾಲುಗಳನ್ನು ಎದುರಿಸುತ್ತಿತ್ತು. ಬಡತನ, ಅನಕ್ಷರತೆ, ಆಹಾರದ ಕೊರತೆ, ನಿರುದ್ಯೋಗ, ಮೂಲಸೌಕರ್ಯದ ಕೊರತೆ ಮತ್ತು ಆರೋಗ್ಯ ಸೇವೆಗಳ ಸೀಮಿತತೆ ಮುಂತಾದ ಸಮಸ್ಯೆಗಳು ದೊಡ್ಡ ಪ್ರಮಾಣದಲ್ಲಿದ್ದವು. ಆದರೆ ಕಳೆದ 80 ವರ್ಷಗಳಲ್ಲಿ ಭಾರತ ಅನೇಕ ಕ್ಷೇತ್ರಗಳಲ್ಲಿ ಮಹತ್ವದ ಪ್ರಗತಿ ಸಾಧಿಸಿದೆ. ಕೃಷಿ, ಕೈಗಾರಿಕೆ, ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಬಾಹ್ಯಾಕಾಶ, ರಕ್ಷಣಾ ಕ್ಷೇತ್ರ, ಆರೋಗ್ಯ, ಡಿಜಿಟಲ್ ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಭಾರತ ತನ್ನ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. 20. ಹಸಿರು ಕ್ರಾಂತಿ. ಭಾರತದ ಆಹಾರ ಭದ್ರತೆಯಲ್ಲಿ ಹಸಿರು ಕ್ರಾಂತಿ ಮಹತ್ವದ ತಿರುವು ತಂದಿತು. ಉತ್ತಮ ಬೀಜಗಳು, ನೀರಾವರಿ, ರಸಗೊಬ್ಬರ ಮತ್ತು ಕೃಷಿ ತಂತ್ರಜ್ಞಾನದ ಬಳಕೆಯಿಂದ ಆಹಾರ ಧಾನ್ಯಗಳ ಉತ್ಪಾದನೆ ಹೆಚ್ಚಾಯಿತು. ಭಾರತವು ಆಹಾರದ ಕೊರತೆಯನ್ನು ಎದುರಿಸುತ್ತಿದ್ದ ದೇಶದಿಂದ ಆಹಾರ ಉತ್ಪಾದನೆಯಲ್ಲಿ ಮಹತ್ವದ ರಾಷ್ಟ್ರವಾಗಿ ಬೆಳೆಯಿತು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪುಣ್ಯಭೂಮಿಯ ಮಾನ ಪ್ರಾಣ ರಕ್ಷಣೆಗಾಗಿ ಗುಲಾಮಗಿರಿಯ ವಿರುದ್ಧ ಬಂಡೆದ್ದು ದಂಡು ಸೇರಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾದ ಗೆರಿಲ್ಲಾ ತಂತ್ರದ ರೂವಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಸೇವೆಯೇ ಈಶ ಸೇವೆ ಎಂದು ಕರೆ ನೀಡಿ ತಾಯಿಗಿಂತಲೂ ತಾಯಿನಾಡೆ ದೊಡ್ಡದೆಂದು ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಗಂಡು ಮೆಟ್ಟಿದ ನಾಡು ಗಂಡುಗಲಿಗಳ ಬೀಡಿನ ಗಂಡದೆಯ ಗಂಡುಗಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸೂರ್ಯಚಂದ್ರರಿರುವವರೆಗೂ ಅಜರಾಮರವಾಗಿ ನೆನಪಿರಬಲ್ಲ ದೇಶ ಪ್ರೇಮಿ ಮಹಾಪರಾಕ್ರಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಕಿತ್ತೂರ ಗೆದ್ದು ಉದ್ದ ಬೀಳುವೆ ತಾಯಿ, ಇಲ್ಲದಿದ್ದರೆ ರಣದಾಗ ಬಿದ್ದು ಹೋಗುವೆ, ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಸಿಪಾಯಿ ದಂಗೆಗೆ ಮೊದಲು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಮರ ಸಾರಿದ ವೀರ ಯೋಧ ಕ್ರಾಂತಿವೀರ ಸಂಗೊಳ್ಳಿ. Good morning, Rani Sahib. ಕುಳಿತುಕೊಳ್ಳಿ. Thank you, thank you. ವಿಷಯವೇನೆಂದು ಕೇಳಿ ಮಹಾಮಂತ್ರಿಗಳೇ. ಸಾಹೇಬರೇ, ತಾವು ಬಂದ ವಿಚಾರ ತಾಯಿಯವರಿಗೆ ತಿಳಿಸಿ. ನಾವು
ಇಲ್ಲಿಗೆ ಬಂದದ್ದು ಇರದು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ. ಯಾವ ವಿಷಯ? ನೀವು ಮನ್ರು ಒಪ್ಪಂದದ ಪ್ರಕಾರ ಕಪ್ಪವನ್ನು ಕೊಡುತ್ತಿಲ್ಲ ಏಕೆ? ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಪ್ಪ ಕೊಡಲು ನೀವೇನು ನಮ್ಮ ಒಡ ಹುಟ್ಟಿದವರೇ, ಬಂಧು ಬಳಗದವರೇ, ಇಲ್ಲ ತಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ಕಿತ್ತೂರು ನಿಮ್ಮಬ್ಬ ತಾತ ಮುತ್ತಾತಂದಿರು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ, ಕನ್ನಡಿಗರ ಆಸ್ತಿ. ಹೀಗಿರುವಾಗ ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಕಿತ್ತೂರನ್ನು ಕಟ್ಟಿದವರೇ, ಬೆಳೆಸಿದವರೇ, ಕಿತ್ತೂರಿನ ಸುಖ ದುಃಖಗಳಲ್ಲಿ ಭಾಗಿಯಾದವರೇ. ನಿಮಗೇಕೆ ಕೊಡಬೇಕು ಕಪ್ಪ? ಖಂಡಿತ ಕನ್ನಡಿಗರ ಮಾನಾಭಿಮಾನ ನಿನ್ನಂತ ಕಚ್ಚಿ ನಾಯಿಗೆ ಗೊತ್ತೈತಿ. ಇದು ಕೆಚ್ಚದ ಕಲಿಗಳ ಬೀಡೈತಿ, ಅಂಜಿಕೆ ಎಂಬುದರಿದಿರ ನಾಡೈತಿ. ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕು ಆಸ್ತಿ ನಿಮ್ಗಿದ್ದಂಗಿಲ್ಲ, ನಿಮ್ಮನ್ನು ಉಳಿಸೋ ಆಸ್ತಿ. ಸಮಾಧಾನ ರಾಯಣ್ಣ, ಆಕ್ರೋಶ ಬೇಡ, ಸಮಾಧಾನ. ಗುರುದೇವ, ಎತ್ತ ತಾಯಿ ಕತ್ತು ಇಚ್ಕೋಕೆ ಒಳ ಸಂಚು ನಡೆಸುವಂತ ಮಂಗನ್ ಮಕ್ಕಳ ಮಾತು ಕೇಳಿ ಹಂಚಿಕೊಂಡು ಕೂಡ ನಾ ಶಂಡಲ್ರಿ. ಕಿತ್ತೂರು ತಾಯಿ ಚೆನ್ನವನ ಪಂಟದನಿ ಅಪ್ಪನ ಕೊಡಿ ತಾಯಿ. ಕಾಲ್ ಕೆದರಿ ಜಗಳಕ್ಕೆ ನಿಂತಿರುವಂತ ಕೆಂಪು ಗೋತಿ ತಲಿನ ಅಷ್ಟೇ ಕಡ್ದಾಕ್ತೀನಿ. ರಾಯಣ್ಣ, ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟುಗುಣ. ಅದಕ್ಕೆ ನಿನ್ನಿಂದ ಚ್ಯುತಿ ಬರುವುದು ಬೇಡ. ರಾಣಿ ಸಾಹೇಬ್, ಇದು ನಮಗೆ ಬಾಲತೋತ ಅವಮಾನ. ಹೊರಟು ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಆಲ್ ರೈಟ್, ಇದರ ಪ್ರತಿಫಲವನ್ನು ಆದಷ್ಟು ಬೇಗ ನೀವು ಕಾಣುತ್ತೀರಿ. ರಾಯಣ್ಣ, ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳಿದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ? ಇಲ್ಲಿ ಪ್ರಶ್ನೆ ಕೇಳುವ ಹಕ್ಕು ನಮ್ಮದು, ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ಸ್ಥಾನದಲ್ಲಿರುವ ನಿನದು. ನಾ ಯಾವ ಅಪರಾಧನೂ ಮಾಡಿಲ್ಬೇಡಿ. ರಾಯಣ್ಣ, ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಎದ್ದು ಚಣಮಳ ದತ್ತುಪುತ್ರ ಶಿವಲಿಂಗಪ್ಪನನ್ನು ಕಿತ್ತೂರ ಗಾದಿಯ ಮೇಲೆ ಕುಡಿಸಲು ಪರುಯತನ ಮಾಡಿದ್ದು ಅಪರಾಧ ಅಲ್ಲವೇ? ಅಲ್ರಿ, ನಮ್ ತಾಯಿ ಚೆನ್ನವ ರಾಜ್ಯನಾಕೆ ದತ್ತು ಪುತ್ರನ್ ದಪ್ಪಂಗ್ ಮಾಡೋದಕ್ಕ ದಂಗೆ ಅದ್ರ ಅದೆಂಗ್ರಿ ಅಪರಾಧ ಆಗ್ತೈತಿ? ಆಡಳಿತ ಸರ್ಕಾರದ ಕಚೇರಿಗಳನ್ನು ಸುಟ್ಟು ಖಜಾನೆಯಲ್ಲಿರುವ ಕಂಪನಿ ರೊಕ್ಕ ಲೂಟಿ ಮಾಡಿದ್ದು ಅಪರಾಧ ಅಲ್ಲವೇ? ಕಂಪನಿ ರೊಕ್ಕ ನಿಮ್ ದೇಶದಿಂದ ತಂದಿದ್ರ? ನಮ್ ದೇಶದ ರೊಕ್ಕ ಅದನ್ನ ನಾವು ಕಿತ್ಕೊಂಡ್ರ ಅದೆಂಗ್ರಿ ಅಪರಾಧ ಆಗ್ತೈತಿ? ಚಿನ್ನದಂತ ನಮ್ಮ ಕಿತ್ತೂರು ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯ್ನಾಡ್ ಸಂಪತ್ನ ದೋಚ್ಕೊಂಡೋದ್ರಲ್ಲ, ಅದು ಅಪರಾಧ. ಕಿತ್ತೂರು ಮಂದಿನ ತಾನ್ ಹೆತ್ತ ಮಕ್ಕಳನ್ನ ನೋಡ್ಕೊಳ್ತಿದ್ದ ನಮ್ಮ ಚೆನ್ನವ ತಾಯಿನ ಅನ್ಯಾಯವಾಗಿ ಕೊಂಡ್ರಲ್ಲ, ಅದು ಅಪರಾಧ. ಕನ್ನಡದ ನೆಲದ ಮೇಲೆ ಪರಕಿ ನಾಯಿಗಳು ದಬ್ಬಾಳಿಕೆ ಮಾಡಿ ನಮ್ ನಾಡ್ ಕಚೇರಿಗಳನ್ನ ಒಪ್ಕೊಂಡು ಆಳ ಕತ್ತಿದ್ರಲ್ಲ, ಅದು ಅಪರಾಧ. ನಮ್ ನಾಡ್ ಸ್ವಾತಂತ್ರ್ಯ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡಿದ್ರ ಅದಂಗ್ರಿ ಅಪರಾಧ ಆಗ್ತೈತಿ? ಅದು ಅಪರಾಧ ಅಲ್ಲ ಸಾಹೇಬ್ರ, ದೇಶ ಪ್ರೇಮ. ಆದರೆ ವಿನಾಕಾರಣ ನೀನು ಕಿತ್ತೂರ ಪ್ರಜೆಗಳ ನೆಮ್ಮದಿ ಜೀವನವನ್ನು ಹಾಳು ಮಾಡಿದೆ. ಇಲ್ರಿ, ನನ್ನಿಂದ ಯಾರ ಜೀವನನೂ ಹಾಳಾಗಿಲ್ರಿ. ಆದ್ರ ಅನ್ನ ಹಾಕಿದ ಮನೆಗ ಕನ್ನ ಹಾಕೋ ಪರಂಗಿರಿಂದ ಹಾಳಾಗೈತಿ. ಜಾಗ ಕೊಟ್ಟ ಜಗತ್ತೇ ನಂದು ಅಂತ ಹೇಳೋ ನಾಯಿಗಳಿಂದ ನಾಶ ಆಗೈತಿ ನಮ್ ಕಿತ್ತೂರು. ಪರಕ್ಕಿರಂದ ಸಿಕ್ಕಿದ್ದು ನೆಮ್ಮದಿ ಜೀವನ ಅಲ್ರಿ, ಗುಲಾಮ ಜೀವನ. ಅದಕ್ಕೆ ಬಂಡಾಯ ಮಾಡಿ ನಾನು. ನೀವು ಬಂಡಾಯ ಮಾಡುವಂತ ಕೆಟ್ಟ ಕೆಲಸವನ್ನು ಆಡಳಿತ ಸರ್ಕಾರ ಮಾಡಿಲ್ಲ, ನಿಮಗೆ ಸಾಕಷ್ಟು ಒಲೆಯದನ್ನೇ ಮಾಡಿದೆ. ಏನಂತ ಗನಂದಾರಿ ಕೆಲಸ ಮಾಡೈತೆ ಅಂತ ಜಂಬ ಕುತ್ಕೊಂತಿದ್ದೀರಿ? ವಿದೆ ಬುದ್ಧಿ ಕಲಿಯಲು ಸ್ಕೂಲ್ಗಳನ್ನು ಕಟ್ಟಿಸಿಲ್ಲವೇ? ನಮ್ ಭಾಷೆನ ಮೂಲೆಗೆ ತಳ್ಳಿ ನಿಮ್ ಭಾಷೆನ ಬೆಳಕಿಗೆ ತರ್ಲಿಕ್ಕ, ದೇಶ ಬಿಟ್ಟು ಬಂದಿರೋ ನಿಮ್ ಬಂಧು ಬಳಗದವ್ರು ಓದ್ ಕಲೀಲಿಕ್ಕ ಅಷ್ಟ ಯಾಕ್ರಿ? ನಿಮ್ ವರ್ತಕರ ಲೆಕ್ಕ ಪತ್ರ ಬರೆಯೋ ಗುಮಾಸ್ನ ತಯಾರು ಮಾಡ್ಲಿಕ್ಕೆ ಸಾಲಿ ಕಟ್ಟಿಸಿದ್ರಿ, ನಮ್ಮ ತಾರಕಲ್ಲ. ನಾಡು ದಾರಿಯಲ್ಲಿ ಪ್ರಾಣಿಗಳ ಹಾಗೆ ಓಡಾಡೋ ನಿಮಗೆ ಸುರಕ್ಷಿತವಾದ ರೋಡುಗಳನ್ನು ಹಾಕಿಸಿಲ್ಲವೇ?
ನಾವ್ ಓಡಾಡೋ ದಾರಿಲಿ ನಿಮ್ಗೆ ನಡೆದಾಡೋಕೆ ಹೆದರಿಕಿ. ನಿಮ್ ಸೈನಿಕರು ಅಧಿಕಾರಿಗಳು ಇಷ್ಟ ಬಂದಂಗ್ ತಿರುಗ್ಲಿಕ್ಕ ನಮ್ ದೇಶದ ಸಂಪತ್ನ ನಿಮ್ ದೇಶಕ್ಕೆ ರವಾನೆ ಮಾಡ್ಕೊಳಕ್ಕೆ ಸರಳ ಆಗ್ಲಿ ಅಂತ ರಸ್ತೆ ಮಾಡ್ಕೊಂಡ್ರಿ. ಜನರ ಆರೋಗ್ಯ ಕಾಪಾಡಲು ದವಾಖಾನೆಗಳನ್ನು ತೆರೆದಿಲ್ಲವೇ? ದವಾಖಾನಿ ರೀ ಸಾಹೇಬ್ರ, ನಮ್ ನಾಡಿನ ಮಣ್ಣಾಗ ದವಾಯಿ ಗುಣ ಐತಿ. ಸಹ್ಯಾದ್ರಿ ಬೆಟ್ಟದ ಮ್ಯಾಗಿನ ಹರ್ಬರೋ ನೀರ್ನಾಗ ಮದ್ದಿನ ಗುಣ ಐತಿ. ಅದಾಮರ ಪ್ರಭಾ ನದಿ ನಮ್ಮ ನಾಡಿನ ಗಿಡ ಮೂಲಿಕೆಗಳನ್ನ ಕತ್ಕೊಂಡು ಹೋಗಿ ಗುಳಿಗೆ ಮಾಡ್ಕೊಂಡು ತಂದು ದವಾಖಾನಿ ತೆರೆದಿರೋದು ನೀವು ರೊಕ್ಕ ಮಾಡ್ಲಿಕ್ಕೆ ರೊಕ್ಕ. 21. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತದ ಸಾಧನೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ದೇಶದ ಹೆಮ್ಮೆಯ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಐಸ್ರೋ ಅನೇಕ ಮಹತ್ವದ ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ಯೋಜನೆಗಳನ್ನು ಯಶಸ್ವಿಯಾಗಿ ಕೈಗೊಂಡಿದೆ. ಚಂದ್ರಯಾನ, ಮಂಗಳಯಾನ ಸೇರಿದಂತೆ ವಿವಿಧ ಯೋಜನೆಗಳು ಭಾರತದ ವೈಜ್ಞಾನಿಕ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿವೆ. ಚಂದ್ರಯಾನ 3ರ ಯಶಸ್ಸು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲಾಗಿದೆ. ಇಂದು ಭಾರತವು ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಪ್ರಮುಖ ರಾಷ್ಟ್ರಗಳ ಪೈಕಿ ಒಂದಾಗಿದೆ. 22. ವಿಜ್ಞಾನ ಮತ್ತು ತಂತ್ರಜ್ಞಾನ. ಸ್ವಾತಂತ್ರ್ಯ ನಂತರ ಭಾರತವು ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಟ್ಟಿದೆ. ಪರಮಾಣು ವಿಜ್ಞಾನ, ಔಷಧಿ, ಮಾಹಿತಿ ತಂತ್ರಜ್ಞಾನ, ದೂರ ಸಂಪರ್ಕ, ಡಿಜಿಟಲ್ ಸೇವೆಗಳು, ಕೃತಕ ಬುದ್ಧಿಮತ್ತೆ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರಗಳಲ್ಲಿ ಭಾರತ ತನ್ನ ಸ್ಥಾನವನ್ನು ಬಲಪಡಿಸಿದೆ. ಭಾರತೀಯ ವಿಜ್ಞಾನಿಗಳು ಮತ್ತು ತಂತ್ರಜ್ಞರು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 23. ಡಿಜಿಟಲ್ ಭಾರತ. ಇಂದಿನ ಭಾರತದಲ್ಲಿ ಡಿಜಿಟಲ್ ತಂತ್ರಜ್ಞಾನವು ಸಾಮಾನ್ಯ ಜನರ ಜೀವನದ ಭಾಗವಾಗಿದೆ. ಮೊಬೈಲ್ ಸಂಪರ್ಕ, ಡಿಜಿಟಲ್ ಪಾವತಿ, ಆನ್ಲೈನ್ ಶಿಕ್ಷಣ, ಆಡಳಿತ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ಸೇವೆಗಳು ಜನರ ಜೀವನವನ್ನು ಬದಲಾಯಿಸಿವೆ. ಡಿಜಿಟಲ್ ತಂತ್ರಜ್ಞಾನವು ನಗರಗಳಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ. 24. ಶಿಕ್ಷಣದ ಮಹತ್ವ. ಸ್ವಾತಂತ್ರ್ಯಾನಂತರ ಭಾರತ ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ. ಶಾಲೆಗಳು, ಕಾಲೇಜುಗಳು, ವಿಶ್ವವಿದ್ಯಾಲಯಗಳು, ತಾಂತ್ರಿಕ ಸಂಸ್ಥೆಗಳು ಮತ್ತು ಸಂಶೋಧನಾ ಕೇಂದ್ರಗಳ ಸಂಖ್ಯೆ ಹೆಚ್ಚಾಗಿದೆ. ಶಿಕ್ಷಣವು ದೇಶದ ಅಭಿವೃದ್ಧಿಯ ಮೂಲಾಧಾರವಾಗಿದೆ. ಒಬ್ಬ ವಿದ್ಯಾವಂತ ನಾಗರಿಕ ತನ್ನ ಜೀವನವನ್ನು ಮಾತ್ರವಲ್ಲದೆ ಸಮಾಜ ಮತ್ತು ದೇಶದ ಭವಿಷ್ಯವನ್ನು ಬದಲಾಯಿಸಬಲ್ಲನು. ಆದ್ದರಿಂದ ಪ್ರತಿಯೊಬ್ಬ ಮಗುವಿಗೂ ಗುಣಮಟ್ಟದ ಶಿಕ್ಷಣ ದೊರಕುವುದು ಅತ್ಯಂತ ಅಗತ್ಯ. 25. ಯುವಜನರ ಪಾತ್ರ. ಭಾರತವು ಯುವಜನರ ದೇಶವಾಗಿದೆ. ಇಂದಿನ ಯುವಜನರು ದೇಶದ ಭವಿಷ್ಯವನ್ನು ರೂಪಿಸುವ ಶಕ್ತಿಯನ್ನು ಹೊಂದಿದ್ದಾರೆ. ಯುವಕರು ಶಿಕ್ಷಣ, ವಿಜ್ಞಾನ, ತಂತ್ರಜ್ಞಾನ, ಕ್ರೀಡೆ, ಉದ್ಯಮಶೀಲತೆ, ಕೃಷಿ, ರಕ್ಷಣಾ ಕ್ಷೇತ್ರ ಮತ್ತು ಸಾಮಾಜಿಕ ಸೇವೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಬಹುದು. ದೇಶಭಕ್ತಿ ಎಂದರೆ ಕೇವಲ ದೇಶದ ಬಗ್ಗೆ ಮಾತನಾಡುವುದಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು, ಕಾನೂನನ್ನು ಗೌರವಿಸುವುದು, ಸಮಾಜಕ್ಕೆ ಸಹಾಯ ಮಾಡುವುದು ಮತ್ತು ದೇಶದ ಅಭಿವೃದ್ಧಿಗೆ ಕೊಡುಗೆ ನೀಡುವುದು ನಿಜವಾದ ದೇಶಭಕ್ತಿ. 26. ರೈತರ ಮಹತ್ವ. ಭಾರತದ ಆರ್ಥಿಕತೆ ಮತ್ತು ಆಹಾರ ಭದ್ರತೆಯಲ್ಲಿ ರೈತರ ಪಾತ್ರ ಅಪಾರ. ನಮ್ಮ ಊಟದ ತಟ್ಟೆಗೆ ಆಹಾರ ತಲುಪಲು ರೈತನ ಪರಿಶ್ರಮದ ಹಿಂದೆ ಅನೇಕ ಹಂತಗಳಿವೆ. ಬಿಸಿಲು, ಮಳೆ, ಬರ, ಪ್ರವಾಹ ಮತ್ತು ವಿವಿಧ ಸವಾಲುಗಳ ನಡುವೆಯೂ ರೈತರು ಕೃಷಿ ಮಾಡುತ್ತಾರೆ. ಆದ್ದರಿಂದ ರೈತರ ಜೀವನ ಮಟ್ಟ ಸುಧಾರಿಸುವುದು ಮತ್ತು ಕೃಷಿಯನ್ನು ಆಧುನಿಕ ತಂತ್ರಜ್ಞಾನಕ್ಕೆ ಸಂಪರ್ಕಿಸುವುದು ದೇಶದ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದಾಗಿದೆ. 27. ಸೈನಿಕರ ತ್ಯಾಗ. ಭಾರತದ ಗಡಿಗಳನ್ನು ರಕ್ಷಿಸುವ ಸೈನಿಕರು ದೇಶದ ಭದ್ರತೆಯ ಪ್ರಮುಖ ಕಾವಲುಗಾರರು. ಹಿಮಾಲಯದ ಹಿಮಪರ್ವತಗಳಿಂದ ಹಿಡಿದು ಮರುಭೂಮಿ ಪ್ರದೇಶಗಳವರೆಗೆ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿಯೂ ಸೈನಿಕರು ಕರ್ತವ್ಯ ನಿರ್ವಹಿಸುತ್ತಾರೆ. ನಾವು ದೇಶದಲ್ಲಿ ಶಾಂತಿಯುತವಾಗಿ ಬದುಕಲು ಅವರ ತ್ಯಾಗ ಮತ್ತು ಸೇವೆ ದೊಡ್ಡ ಕಾರಣವಾಗಿದೆ. ಸ್ವಾತಂತ್ರ್ಯ ದಿನದಂದು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಮತ್ತು ಬಲಿದಾನ ಮಾಡಿದ ಸೈನಿಕರನ್ನು ಗೌರವದಿಂದ ಸ್ಮರಿಸುವುದು ನಮ್ಮ ಕರ್ತವ್ಯ. 28. ಏಕತೆ. ಭಾರತದ ಶಕ್ತಿ. ಭಾರತದ ಅತ್ಯಂತ ದೊಡ್ಡ ಶಕ್ತಿಗಳಲ್ಲಿ ಒಂದು ಅದರ ಏಕತೆ. ನಮ್ಮ ದೇಶದಲ್ಲಿ ನೂರಾರು ಭಾಷೆಗಳು ಮತ್ತು ವಿವಿಧ ಸಂಸ್ಕೃತಿಗಳು ಇವೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಬೌದ್ಧ, ಜೈನ ಮತ್ತು ಇತರ ಧಾರ್ಮಿಕ ಸಮುದಾಯಗಳು ಭಾರತದಲ್ಲಿ ಶತಮಾನಗಳಿಂದ ಸಹಬಾಳ್ವೆ ನಡೆಸುತ್ತಿವೆ. ವೈವಿಧ್ಯತೆಯನ್ನು ಗೌರವಿಸಿ ಪರಸ್ಪರ ನಂಬಿಕೆ ಮತ್ತು ಸಹಕಾರದಿಂದ ಬದುಕುವುದು ಭಾರತದ ಪ್ರಜಾಪ್ರಭುತ್ವದ ಬಲವಾಗಿದೆ. 29. ಪರಿಸರ ಸಂರಕ್ಷಣೆ. ಸ್ವಾತಂತ್ರ್ಯದ ಜೊತೆಗೆ ಮುಂದಿನ ಪೀಳಿಗೆಗೆ ಸುರಕ್ಷಿತ ಪರಿಸರವನ್ನು ನೀಡುವ ಜವಾಬ್ದಾರಿಯೂ ನಮ್ಮ ಮೇಲಿದೆ. ಅರಣ್ಯ ಸಂರಕ್ಷಣೆ, ನೀರಿನ ಸಂರಕ್ಷಣೆ, ನದಿಗಳ ಸ್ವಚ್ಛತೆ, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವುದು ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಕ್ರಮ ಕೈಗೊಳ್ಳುವುದು ಅಗತ್ಯ. ದೇಶಪ್ರೇಮ ಎಂದರೆ ದೇಶದ ಭೂಮಿ, ನೀರು, ಗಾಳಿ ಮತ್ತು ಪ್ರಕೃತಿಯನ್ನು ಪ್ರೀತಿಸುವುದೂ ಆಗಿದೆ. 30. ಸ್ವಚ್ಛ ಭಾರತ ಮತ್ತು ನಾಗರಿಕ ಜವಾಬ್ದಾರಿ. ನಮ್ಮ ನಗರಗಳು, ಗ್ರಾಮಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛವಾಗಿಡುವುದು ಸರ್ಕಾರದ ಮಾತ್ರ ಜವಾಬ್ದಾರಿ ಅಲ್ಲ. ಪ್ರತಿಯೊಬ್ಬ ನಾಗರಿಕನೂ ತನ್ನ ಪಾತ್ರವನ್ನು ನಿರ್ವಹಿಸಬೇಕು. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದಿರುವುದು, ಸಾರ್ವಜನಿಕ ಸ್ಥಳಗಳನ್ನು ಹಾನಿಗೊಳಿಸದಿರುವುದು, ನೀರನ್ನು ವ್ಯರ್ಥ ಮಾಡದಿರುವುದು ಮತ್ತು ಪರಿಸರವನ್ನು ಕಾಪಾಡುವುದು ಸಣ್ಣ ಕೆಲಸಗಳಂತೆ ಕಾಣಬಹುದು. ಆದರೆ ಕೋಟ್ಯಂತರ ಜನರು ಇಂತಹ ಸಣ್ಣ ಜವಾಬ್ದಾರಿಗಳನ್ನು ಪಾಲಿಸಿದಾಗ ದೊಡ್ಡ ಬದಲಾವಣೆ ಸಾಧ್ಯ. 31. ಮಹಿಳಾ ಸಬಲೀಕರಣ. ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಸಮಾನ ಭಾಗವಹಿಸುವಿಕೆ ಅತ್ಯಂತ ಅಗತ್ಯ. ಶಿಕ್ಷಣ, ಉದ್ಯೋಗ, ವಿಜ್ಞಾನ, ಕ್ರೀಡೆ, ರಾಜಕೀಯ, ಉದ್ಯಮ, ಸೇನೆ ಮತ್ತು ಆಡಳಿತ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಭಾರತೀಯ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ.
ಮಹಿಳೆಯರಿಗೆ ಸಮಾನ ಅವಕಾಶ ನೀಡುವುದು ಕೇವಲ ಸಾಮಾಜಿಕ ನ್ಯಾಯವಲ್ಲ, ಅದು ದೇಶದ ಅಭಿವೃದ್ಧಿಗೆ ಅಗತ್ಯವಾದ ಶಕ್ತಿ. 32. ಸಾಮಾಜಿಕ ಸಮಾನತೆ. ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಸಂದೇಶಗಳಲ್ಲಿ ಸಮಾನತೆ ಮತ್ತು ಮಾನವ ಗೌರವವೂ ಸೇರಿವೆ. ಜಾತಿ, ಧರ್ಮ, ಭಾಷೆ, ಲಿಂಗ ಅಥವಾ ಆರ್ಥಿಕ ಸ್ಥಿತಿಯ ಆಧಾರದ ಮೇಲೆ ಯಾರನ್ನೂ ಅವಮಾನಿಸಬಾರದು. ಪ್ರತಿಯೊಬ್ಬ ನಾಗರಿಕನಿಗೂ ಗೌರವದಿಂದ ಬದುಕುವ ಅವಕಾಶ ದೊರಕಬೇಕು. ಸಮಾನತೆ ಇರುವ ಸಮಾಜವೇ ಬಲಿಷ್ಠ ರಾಷ್ಟ್ರವನ್ನು ನಿರ್ಮಿಸಬಲ್ಲದು. 33. ಪ್ರಜಾಪ್ರಭುತ್ವದ ಮಹತ್ವ. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವಗಳಲ್ಲಿ ಒಂದಾಗಿದೆ. ಇಲ್ಲಿ ಜನರು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುತ್ತಾರೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಜವಾಬ್ದಾರಿಯುತ ನಾಗರಿಕರು ಅಗತ್ಯ. ಮತದಾನದ ಹಕ್ಕನ್ನು ಜವಾಬ್ದಾರಿಯಿಂದ ಬಳಸುವುದು, ಕಾನೂನುಗಳನ್ನು ಗೌರವಿಸುವುದು ಮತ್ತು ಸಾರ್ವಜನಿಕ ವಿಚಾರಗಳಲ್ಲಿ ಜಾಗೃತರಾಗಿರುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. 34. ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆ. ಪ್ರತಿ ವರ್ಷ ಆಗಸ್ಟ್ 15ರಂದು ದೇಶಾದ್ಯಂತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಧ್ವಜಾರೋಹಣ, ರಾಷ್ಟ್ರಗೀತೆ, ಭಾಷಣ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ದೇಶಭಕ್ತಿ ಗೀತೆಗಳು, ಪ್ರಬಂಧ ಸ್ಪರ್ಧೆಗಳು ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ದೆಹಲಿಯ ಕೆಂಪುಕೋಟೆಯಲ್ಲಿ ಭಾರತದ ಪ್ರಧಾನಮಂತ್ರಿ ರಾಷ್ಟ್ರಧ್ವಜಾರೋಹಣ ಮಾಡಿ ದೇಶವನ್ನುದ್ದೇಶಿಸಿ ಮಾತನಾಡುತ್ತಾರೆ. ಈ ಕಾರ್ಯಕ್ರಮವು ಭಾರತದ ಸ್ವಾತಂತ್ರ್ಯದ ಐತಿಹಾಸಿಕ ನೆನಪನ್ನು ಜೀವಂತವಾಗಿರಿಸುತ್ತದೆ. 35. ರಾಷ್ಟ್ರಧ್ವಜದ ಗೌರವ. ಭಾರತದ ತ್ರಿವರ್ಣ ಧ್ವಜವು ನಮ್ಮ ರಾಷ್ಟ್ರೀಯ ಹೆಮ್ಮೆಯ ಸಂಕೇತ. ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು, ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯವನ್ನು, ಹಸಿರು ಬಣ್ಣವು ಸಮೃದ್ಧಿ ಮತ್ತು ಪ್ರಕೃತಿಯನ್ನು ಸಂಕೇತಿಸುತ್ತದೆ. ಮಧ್ಯದಲ್ಲಿರುವ ಅಶೋಕ ಚಕ್ರವು ಧರ್ಮ ಮತ್ತು ನಿರಂತರ ಚಲನೆಯ ಸಂಕೇತವಾಗಿದೆ. ರಾಷ್ಟ್ರಧ್ವಜವನ್ನು ಗೌರವಿಸುವುದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ. 36. ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗೀತೆಗಳ ಮಹತ್ವ. ಜನಗಣ ಮನ ಭಾರತದ ರಾಷ್ಟ್ರಗೀತೆ. ವಂದೇ ಮಾತರಂ ಕೂಡ ಭಾರತದ ರಾಷ್ಟ್ರೀಯ ಚೇತನೆಯಲ್ಲಿ ಅತ್ಯಂತ ಮಹತ್ವದ ಸ್ಥಾನ ಹೊಂದಿದೆ. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆಗಳು ಜನರಲ್ಲಿ ಹೋರಾಟದ ಉತ್ಸಾಹವನ್ನು ಹೆಚ್ಚಿಸಿದವು. ಇಂದಿಗೂ ಈ ಗೀತೆಗಳು ನಮ್ಮಲ್ಲಿ ದೇಶಪ್ರೇಮದ ಭಾವನೆಯನ್ನು ಮೂಡಿಸುತ್ತವೆ. 37. ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸಿಕೊಳ್ಳುವುದು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರಲಾಲ್ ನೆಹರು, ಸರೋಜಿನಿ ನಾಯ್ಡು, ರಾಣಿ ಲಕ್ಷ್ಮೀಬಾಯಿ, ಮಂಗಳ ಪಾಂಡೆ, ಚಂದ್ರಶೇಖರ್ ಆಜಾದ್, ರಾಜಗುರು, ಸುಖದೇವ್ ಮತ್ತು ಅಸಂಖ್ಯಾತ ಹೋರಾಟಗಾರರನ್ನು ಸ್ಮರಿಸಬೇಕು. ಅವರ ತ್ಯಾಗವನ್ನು ಕೇವಲ ಪಠ್ಯಪುಸ್ತಕದ ವಿಷಯವಾಗಿ ನೋಡದೆ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. 38. ಇಂದಿನ ಭಾರತದ ಸವಾಲುಗಳು. 80 ವರ್ಷಗಳ ಅಭಿವೃದ್ಧಿಯ ನಂತರವೂ ಭಾರತಕ್ಕೆ ಹಲವು ಸವಾಲುಗಳಿವೆ. ಬಡತನ, ನಿರುದ್ಯೋಗ, ಅಸಮಾನತೆ, ಪರಿಸರ ಸಮಸ್ಯೆಗಳು, ಶಿಕ್ಷಣದ ಗುಣಮಟ್ಟ, ಆರೋಗ್ಯ ಸೇವೆಗಳ ಲಭ್ಯತೆ, ಭ್ರಷ್ಟಾಚಾರ ಮತ್ತು ಸಾಮಾಜಿಕ ವಿಭಜನೆ ಮುಂತಾದ ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ಈ ಸವಾಲುಗಳನ್ನು ಸರ್ಕಾರ ಮಾತ್ರ ಪರಿಹರಿಸಲು ಸಾಧ್ಯವಿಲ್ಲ. ಸರ್ಕಾರ, ಕೈಗಾರಿಕೆ, ಶಿಕ್ಷಣ ಸಂಸ್ಥೆಗಳು ಮತ್ತು ಸಾಮಾನ್ಯ ನಾಗರಿಕರು ಒಟ್ಟಾಗಿ ಕೆಲಸ ಮಾಡಬೇಕು. MPS ಮತ್ತು KGS ಅಲ್ಲಿ ಏನು ಮಾಡಿದ್ದೆ ಅಂದರೆ ಅಲ್ಲೆಲ್ಲ ಶೂಟ್ ಮುಗಿಸಿ ಏನು ಮಾಡ್ತೀನಿ ನಾನು ನಮ್ಮ ಮಗನಿಗೆ ಕರ್ಕೊಳಕ್ಕೆ ಬರ್ತೀನಿ ಯೋಧ ಆಕ್ಸ್ಫರ್ಡ್ ಸ್ಕೂಲಿಗೆ. ಅಲ್ಲಿಂದ ಕರ್ಕೊಂಡು ಎಲ್ಲಿಗೆ ಹೋಗ್ತೇವೆ ಅಂದರೆ ಸೀದಾ ನಾವು ಶ್ರೀ ಬಸವೇಶ್ವರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಬರ್ತೇವೆ. ಆಟದ ಮೈದಾನ ಇದೆ ಅಲ್ಲಿ ಆಟದ ಮೈದಾನದಲ್ಲಿ ವಿವಿಧ ಶಾಲೆಗಳಿಂದ ಏನು ಮಾಡ್ತಾರೆ ಅಂದ್ರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ರು. ಅದನ್ನು ನಾವು ನೋಡೋಕ್ಕೆ ಇಲ್ಲಿ ಬಂದಿದ್ದೇವೆ. 39. 2047ರ ಭಾರತದ ಕನಸು. 2047ರಲ್ಲಿ ಭಾರತ ಸ್ವಾತಂತ್ರ್ಯದ 100ನೇ ವರ್ಷವನ್ನು ಆಚರಿಸಲಿದೆ. ಅದು ಕೇವಲ ಒಂದು ದಿನದ ಆಚರಣೆ ಆಗದೆ ಅಭಿವೃದ್ಧಿ ಹೊಂದಿದ, ಸಮಾನತೆಯ, ಬಲಿಷ್ಠ, ಸ್ವಚ್ಛ, ಜ್ಞಾನಾಧಾರಿತ ಮತ್ತು ಆತ್ಮನಿರ್ಭರ ಭಾರತವನ್ನು ನಿರ್ಮಿಸುವ ಗುರಿಯತ್ತ ಸಾಗುವ ಕಾಲವಾಗಬೇಕು. 2047ರ ಭಾರತ ಹೇಗಿರಬೇಕು ಎಂಬುದನ್ನು ಇಂದಿನ ಪೀಳಿಗೆಯ ಕಾರ್ಯಗಳು ನಿರ್ಧರಿಸುತ್ತವೆ. ಇಂದಿನ ವಿದ್ಯಾರ್ಥಿಗಳು, ಯುವಕರು ಮತ್ತು ನಾಗರಿಕರ ಪರಿಶ್ರಮವೇ ಭವಿಷ್ಯದ ಭಾರತದ ರೂಪವನ್ನು ನಿರ್ಧರಿಸಲಿದೆ. 40. ನಮ್ಮ ಪ್ರತಿಜ್ಞೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನಾವು ಕೆಲವು ಸಂಕಲ್ಪಗಳನ್ನು ಮಾಡಬಹುದು. ನಾವು ದೇಶವನ್ನು ಪ್ರೀತಿಸುತ್ತೇವೆ, ನಾವು ಸಂವಿಧಾನವನ್ನು ಗೌರವಿಸುತ್ತೇವೆ, ನಾವು ರಾಷ್ಟ್ರಧ್ವಜವನ್ನು ಗೌರವಿಸುತ್ತೇವೆ, ನಾವು ಕಾನೂನುಗಳನ್ನು ಪಾಲಿಸುತ್ತೇವೆ, ನಾವು ಜಾತಿ, ಧರ್ಮ ಮತ್ತು ಭಾಷೆಯ ಹೆಸರಿನಲ್ಲಿ ದ್ವೇಷವನ್ನು ಬೆಳೆಸುವುದಿಲ್ಲ, ನಾವು ಪರಿಸರವನ್ನು ರಕ್ಷಿಸುತ್ತೇವೆ, ನಾವು ನೀರನ್ನು ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸುತ್ತೇವೆ, ನಾವು ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುತ್ತೇವೆ, ನಾವು ಶಿಕ್ಷಣಕ್ಕೆ ಮಹತ್ವ ನೀಡುತ್ತೇವೆ, ನಾವು ಮಹಿಳೆಯರನ್ನು ಗೌರವಿಸುತ್ತೇವೆ, ನಾವು ರೈತರು, ಸೈನಿಕರು ಮತ್ತು ದೇಶದ ಕಾರ್ಮಿಕರನ್ನು ಗೌರವಿಸುತ್ತೇವೆ, ನಾವು ಭ್ರಷ್ಟಾಚಾರ ಮತ್ತು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತೇವೆ, ನಾವು ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇವೆ, ನಾವು ಭಾರತದ ಏಕತೆ ಮತ್ತು ಅಖಂಡತೆಯನ್ನು ಕಾಪಾಡುತ್ತೇವೆ. 41. ಸ್ವಾತಂತ್ರ್ಯ ಎಂದರೆ ಜವಾಬ್ದಾರಿ. ನಾವು ಇಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯವು ಹಿಂದಿನ ಪೀಳಿಗೆಯ ಹೋರಾಟದ ಫಲ. ಆದರೆ ಸ್ವಾತಂತ್ರ್ಯವನ್ನು ಉಳಿಸುವುದು ನಮ್ಮ ಜವಾಬ್ದಾರಿ. ದೇಶದ ಪ್ರಗತಿ ಕೇವಲ ಸರ್ಕಾರದ ಯೋಜನೆಗಳಿಂದ ಆಗುವುದಿಲ್ಲ. ಒಬ್ಬ ಶಿಕ್ಷಕ ಪ್ರಾಮಾಣಿಕವಾಗಿ ಬೋಧಿಸಿದಾಗ, ಒಬ್ಬ ವೈದ್ಯ ನಿಷ್ಠೆಯಿಂದ ಸೇವೆ ಮಾಡಿದಾಗ, ಒಬ್ಬ ರೈತ ಶ್ರಮಿಸಿದಾಗ, ಒಬ್ಬ ಸೈನಿಕ ಗಡಿಯಲ್ಲಿ ಕರ್ತವ್ಯ ನಿರ್ವಹಿಸಿದಾಗ, ಒಬ್ಬ ವಿದ್ಯಾರ್ಥಿ ಶ್ರದ್ಧೆಯಿಂದ ಓದಿದಾಗ, ಒಬ್ಬ ಕಾರ್ಮಿಕ ಪ್ರಾಮಾಣಿಕವಾಗಿ ದುಡಿದಾಗ ಮತ್ತು ಒಬ್ಬ ನಾಗರಿಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದಾಗ
ಭಾರತ ಬಲಿಷ್ಠವಾಗುತ್ತದೆ. 42. ದೇಶಭಕ್ತಿ ಎಂದರೇನು? ದೇಶಭಕ್ತಿ ಎಂದರೆ ಕೇವಲ ಭಾರತ್ ಮಾತಾ ಕೀ ಜೈ ಎಂದು ಘೋಷಣೆ ಕೂಗುವುದಲ್ಲ. ದೇಶಭಕ್ತಿ ಎಂದರೆ ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದು, ಇತರರ ಹಕ್ಕುಗಳನ್ನು ಗೌರವಿಸುವುದು, ದೇಶದ ಕಾನೂನುಗಳನ್ನು ಪಾಲಿಸುವುದು, ತೆರಿಗೆಗಳನ್ನು ಪ್ರಾಮಾಣಿಕವಾಗಿ ಪಾವತಿಸುವುದು, ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು, ಮರಗಳನ್ನು ನೆಡುವುದು, ನೀರನ್ನು ಉಳಿಸುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ದೇಶದ ಬಗ್ಗೆ ತಪ್ಪು ಮಾಹಿತಿಯನ್ನು ಹರಡದಿರುವುದು, ದೇಶದ ಪ್ರಗತಿಗೆ ತನ್ನ ಸಾಮರ್ಥ್ಯಕ್ಕೆ ತಕ್ಕ ಕೊಡುಗೆ ನೀಡುವುದು. ಇದೇ ನಿಜವಾದ ದೇಶಭಕ್ತಿ. 43. ಯುವಕರಿಗೆ ಸಂದೇಶ. ಇಂದಿನ ಯುವಜನತೆ ಕೇವಲ ಭಾರತದ ಭವಿಷ್ಯವಲ್ಲ, ಅವರು ಭಾರತದ ವರ್ತಮಾನವೂ ಹೌದು. ತಂತ್ರಜ್ಞಾನವನ್ನು ಕಲಿಯಿರಿ, ಹೊಸ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ, ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ, ಇತಿಹಾಸವನ್ನು ತಿಳಿದುಕೊಳ್ಳಿ, ಸಂವಿಧಾನದ ಮೌಲ್ಯಗಳನ್ನು ಗೌರವಿಸಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಮಹತ್ವ ನೀಡಿ, ದೇಶದ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಹುಡುಕುವ ಮನೋಭಾವ ಬೆಳೆಸಿಕೊಳ್ಳಿ, ಉದ್ಯೋಗ ಹುಡುಕುವುದರ ಜೊತೆಗೆ ಉದ್ಯೋಗ ಸೃಷ್ಟಿಸುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಿ, ನಿಮ್ಮ ಪ್ರತಿಭೆಯನ್ನು ದೇಶದ ಅಭಿವೃದ್ಧಿಗೆ ಬಳಸಿಕೊಳ್ಳಿ. 44. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಸಂದೇಶ. 80 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಸ್ವಾತಂತ್ರ್ಯದ ಕನಸು ಕಂಡರು. ಅವರು ತಮ್ಮ ಮನೆ, ಕುಟುಂಬ, ಆಸ್ತಿ, ಉದ್ಯೋಗ ಮತ್ತು ಕೆಲವರು ತಮ್ಮ ಪ್ರಾಣವನ್ನು ದೇಶಕ್ಕಾಗಿ ತ್ಯಾಗ ಮಾಡಿದರು. ಇಂದು ನಾವು ಸ್ವತಂತ್ರ ಭಾರತದ ನಾಗರಿಕರಾಗಿದ್ದೇವೆ. ಈ ಸ್ವಾತಂತ್ರ್ಯದ ಮೌಲ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಮುಂದೆ ಇನ್ನೂ ದೊಡ್ಡ ಗುರಿಗಳಿವೆ. ಭಾರತವನ್ನು ಇನ್ನಷ್ಟು ಬಲಿಷ್ಠ, ಸಮೃದ್ಧ, ಜ್ಞಾನವಂತ, ಸಮಾನತೆಯ ಮತ್ತು ಮಾನವೀಯ ರಾಷ್ಟ್ರವನ್ನಾಗಿ ಮಾಡುವುದು ನಮ್ಮ ಜವಾಬ್ದಾರಿ. 45. ಸಮಾರೋಪ. 80ನೇ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಇತಿಹಾಸವನ್ನು ನೆನಪಿಸಿಕೊಳ್ಳುವ ಒಂದು ಮಹತ್ವದ ಸಂದರ್ಭ. 1947ರಲ್ಲಿ ಪಡೆದ ಸ್ವಾತಂತ್ರ್ಯವು ನಮ್ಮ ಪೂರ್ವಜರ ತ್ಯಾಗದ ಫಲ. ಕಳೆದ 80 ವರ್ಷಗಳಲ್ಲಿ ಭಾರತವು ಅನೇಕ ಕ್ಷೇತ್ರಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದೆ. ಆದರೆ ಭಾರತದ ಅಭಿವೃದ್ಧಿಯ ಪಯಣ ಇನ್ನೂ ಮುಗಿದಿಲ್ಲ. ಮುಂದಿನ ಪೀಳಿಗೆಗೆ ಉತ್ತಮ ಭಾರತವನ್ನು ನೀಡುವುದು ನಮ್ಮ ಕರ್ತವ್ಯ. ನಮ್ಮಲ್ಲಿ ಪ್ರತಿಯೊಬ್ಬರೂ ನಾನು ದೇಶಕ್ಕಾಗಿ ಏನು ಮಾಡಬಹುದು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು. ಒಬ್ಬ ವಿದ್ಯಾರ್ಥಿ ಉತ್ತಮವಾಗಿ ಓದಬಹುದು, ಒಬ್ಬ ಶಿಕ್ಷಕ ಉತ್ತಮ ನಾಗರಿಕರನ್ನು ರೂಪಿಸಬಹುದು, ಒಬ್ಬ ರೈತ ಉತ್ತಮ ಆಹಾರ ಉತ್ಪಾದಿಸಬಹುದು, ಒಬ್ಬ ವಿಜ್ಞಾನಿ ಹೊಸ ಆವಿಷ್ಕಾರ ಮಾಡಬಹುದು, ಒಬ್ಬ ಉದ್ಯಮಿ ಉದ್ಯೋಗ ಸೃಷ್ಟಿಸಬಹುದು, ಒಬ್ಬ ಸೈನಿಕ ದೇಶದ ಗಡಿಯನ್ನು ರಕ್ಷಿಸಬಹುದು, ಒಬ್ಬ ಸಾಮಾನ್ಯ ನಾಗರಿಕ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬಹುದು. ಇವೆಲ್ಲವೂ ದೇಶ ಸೇವೆಯೇ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕನಸುಗಳ ಭಾರತವನ್ನು ನಿರ್ಮಿಸುವುದು ನಮ್ಮೆಲ್ಲರ ಹೊಣೆ. ಸ್ವಾತಂತ್ರ್ಯ ನಮ್ಮ ಹಕ್ಕು ಮಾತ್ರವಲ್ಲ, ಅದು ನಮ್ಮ ಜವಾಬ್ದಾರಿಯೂ ಹೌದು. ದೇಶದ ಏಕತೆ ನಮ್ಮ ಸೌಂದರ್ಯ, ದೇಶದ ವೈವಿಧ್ಯತೆ ನಮ್ಮ ಸೌಂದರ್ಯ, ಸಂವಿಧಾನ ನಮ್ಮ ಮಾರ್ಗದರ್ಶಿ, ಯುವ ಜನತೆ ನಮ್ಮ ಭವಿಷ್ಯ, ಭಾರತ ನಮ್ಮ ಹೆಮ್ಮೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ದೇಶಕ್ಕಾಗಿ ಬಲಿದಾನ ಮಾಡಿದ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮತ್ತು ದೇಶ ಸೇವೆಯಲ್ಲಿ ತಮ್ಮ ಜೀವನವನ್ನು ಅರ್ಪಿಸಿದ ಎಲ್ಲ ಮಹನೀಯರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋಣ. ನಾವು ಒಂದಾಗಿ ಸಂಕಲ್ಪ ಮಾಡೋಣ. ನನ್ನ ಭಾರತ, ನನ್ನ ಹೆಮ್ಮೆ, ನನ್ನ ದೇಶ, ನನ್ನ ಜವಾಬ್ದಾರಿ, ಭಾರತದ ಅಭಿವೃದ್ಧಿ, ನನ್ನ ಕರ್ತವ್ಯ. ಜೈ ಹಿಂದ್, ವಂದೇ ಮಾತರಂ. ಭಾರತ ಮಾತೆಗೆ ಜಯ.